ಫಸ್ಟ್ ಡೆಲಿವರಿ ಹಾಂ ಹಾಂ ಒಂದು ಟೈಮಿಗೆ 13-14 ಲೀಟ್ರ್ವರೆಗೆ ಬರುತ್ತೆ ಹಾಲು. 2 ವರ್ಷ ತುಂಬಿಲ್ಲ ಇದು ಎಲ್ಲ ಪ್ರೆಗ್ನೆಂಟ್ ಇದು ಇದೆಯಲ್ಲ, 2 ವರ್ಷ ತುಂಬಿಲ್ಲ ಇನ್ನು. ಓಕೆ ಇನ್ನೇನು 2-3 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆಗುತ್ತೆ. ಆ ಥರ. ಹಾಂ ಹಾಂ ಅಣ್ಣ, ನಿಮ್ಮ ಫಾರಮ್ನಲ್ಲಿ ಯಾವ ಯಾವ ಜಾತಿ ಹಸುಗಳು ಸಾಕಿರಣ್ಣ? ನಮ್ಮಲ್ಲಿ ಮೇನ್ ಬಂದು ಅಂದ್ರೆ ಜಾಸ್ತಿ ಇರೋಂಥ ಹಸುಗಳು HF. ಹಾಂ ಹಾಂ ಅಣ್ಣ, HF ಇರೋದು. ಓಕೆ. HF ಬಿಟ್ರೆ ಜರ್ಸಿ ಮತ್ತೆ ಸಾಯಿವಲ್ಲು ಮತ್ತೆ ಗಿರ್ಗಳು. ಹಾಂ, ಗಿರ್ ಬಂದು ಯಾಕೆ ಸಾಕಿದೀವಿ ಅಂದ್ರೆ ನಮಗೆ ಅಲ್ಲಣ್ಣ ಈಗ ತುಂಬಾ ಜನ HF ಕಟ್ಟಿದ್ರೆ ತುಂಬಾ ಹಾಲು ಬರುತ್ತೆ ಅಂತ ಹೇಳ್ತಾರೆ. ನೀವು ಆದ್ರೂ ಈಗ ಹಲವಾರು ತಳಿಗಳು ಕಟ್ಟಿದ್ರಲ್ಲ, ಏನು ಕಾರಣ ಏನಣ್ಣ? HF ಅಲ್ಲೇ ಹಾಲು ಬರುತ್ತೆ, ಒಪ್ಕೋತೀನಿ. ಓಕೆ. ಬಟ್ ಅದ್ರಲ್ಲಿ ನಮಗೆ ಬೇಕಾದ ಒಳ್ಳೆ ಅಮೌಂಟ್ ಪ್ರೈಸ್ ತಗೋಬೇಕು, ಮತ್ತೆ ಹಾಲಲ್ಲಿ ಫ್ಯಾಟ್ ಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಮಿಲ್ಕಿಂಗ್ ಬೇಕು ಅಂದ್ರೆ ನಮಗೆ ಯಾವತ್ತೂ ಮಿಕ್ಸ್ ಅಲ್ಲಿ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ನಾಟಿ ಹಸಿನಲ್ಲಿ ಏನು ನಿಮಗೆ ಪರ್ ಡೇ 1 ಲೀಟರ್ಗೆ 50 ಇಂದ 60 ವರೆಗೂ ಸಿಗುತ್ತೆ. ಯಾಕೆ? ಅದ್ರಲ್ಲಿ ಒಳ್ಳೆ SNF ಸಿಗುತ್ತೆ, ಒಳ್ಳೆ ಫ್ಯಾಟ್ ಸಿಗುತ್ತೆ, ಮಿಲ್ಕಿಂಗ್ ಕ್ವಾಲಿಟಿ ಹಂಗೆ ಇರುತ್ತೆ. HF ಜಾಸ್ತಿ ಹಾಲು ಬರುತ್ತೆ, ಬಟ್ ಫ್ಯಾಟ್ ಮತ್ತೆ SNF ಕಡಿಮೆ ಇರುತ್ತೆ. ಅದ್ರ ಅಂಶ ಜಿಡ್ಡಿನ ಅಂಶ ಕಡಿಮೆ ಇರುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಯಾವುದೇ ಹಸು ಹಾಲು ಅದ್ರ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋದಾಗ ಅದ್ರದ್ದು ಕ್ವಾಲಿಟಿ ಅಂದ್ರೆ ಅದ್ರ ಫ್ಯಾಟ್ ಆಗ್ಲಿ, ಜಿಡ್ಡಿನ ಅಂಶ ಮತ್ತೆ SNF ಆಗ್ಲಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನಾವು ಮಿಕ್ಸ್ ಮಾಡಿದೀವಿ. ಬರೀ HF ಜೊತೆಗೆ ನೋಡಿ, HF ಜೊತೆಗೆ ನೋಡಿ ಇಲ್ಲಿ ನೋಡಿ ಇದು ಜರ್ಸಿ. ಇದ್ರದ್ದು ಪರ್ ಡೇ ಬಂದು 7 ಇಂದ 8 ಲೀಟರ್ ಕೊಡುತ್ತೆ. ಪರ್ ಡೇ ಇದು 1 ಟೈಮಿಗೆ 7 ಇಂದ 8 ಲೀಟರ್ ಕೊಡುತ್ತೆ. ಇದನ್ನ ಯಾಕೆ ಸಾಕಿದೀವಿ ಅಂದ್ರೆ ಇದ್ರ ಜೊತೆ SNF ನಮಗೆ ಫ್ಯಾಟ್ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಜಿಡ್ಡಿನ ಅಂಶ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ. ಇದು HF ಹಾಲಿನ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ನಮಗೆ ಅಪ್ರಾಕ್ಸಿಮೇಟ್ ಒಂದು ಅವರೇಜ್ ಪ್ರೈಸ್ ಸಿಗುತ್ತೆ ನಮಗೆ. ಹಾಗಾಗಿ HF ಈ ಜರ್ಸಿಗೂ ಎಷ್ಟೆಷ್ಟು ಲೀಟರ್ ಡಿಫ್ರೆನ್ಸ್ ಇರುತ್ತೆ ಹಾಲಲ್ಲಿ? ಜರ್ಸಿಲಿ ಬರ್ತವೆ, ಕೆಲವು 10-12 ಲೀಟರ್ ವರೆಗೆ ಬರ್ತವೆ. ಅದರಲ್ಲಿ ಜರ್ಸಿಲಿ ನಾನಾ ತರದ್ದು ವೆರೈಟಿ ಇದಾವೆ. ಅದರಲ್ಲಿ ಇದು ಬಂದು ಇದು ಪ್ಯೂರ್ ಜರ್ಸಿ. ಇದು ಕೆಲವು HF ಜರ್ಸಿ ಕ್ರಾಸ್ ಮಾಡಿರ್ತಾರೆ, ಅವರಲ್ಲಿ ಮಿಲ್ಕಿಂಗ್ ಪ್ರೊಡಕ್ಷನ್ ಏನಾಗುತ್ತೆ ನೋಡಿ. ಇದರಲ್ಲಿ 8 ಲೀಟರ್ ಬಂದ್ರೆ ಈ ಕ್ರಾಸ್ HF ಜರ್ಸಿ ಕ್ರಾಸ್ ಮಾಡಿಸಿದಾಗ ಏನಾಗುತ್ತೆ, ಅದ್ರಲ್ಲಿ ಒಂದು 4 ಲೀಟರ್ ಜಾಸ್ತಿ ಬರುತ್ತೆ. ಈಗ ಒಂದು 20 ಲೀಟರ್ HF ಹಾಲು ಬರ್ತಾ ಇದೆ ಅಂದ್ರೆ ಅದ್ರದ್ದು ಕ್ರಾಸ್ ಮಾಡಿಸಿದ್ರೆ ಓಡಿದ್ದು ಇದ್ರದ್ದು ಅದಕ್ಕೆ ಕ್ರಾಸ್ ಮಾಡಿಸಿದಾಗ ಏನಾಗುತ್ತೆ, ಮಿಲ್ಕಿಂಗ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಒಂದು 4 ಲೀಟರ್ 5 ಲೀಟರ್. ಹಾಗಾಗಿ ಇದು ಪ್ಯೂರ್ ಜರ್ಸಿ. ಇದ್ರಲ್ಲಿ ನಮಗೆ ಒಳ್ಳೆ ಕ್ವಾಲಿಟಿ ಫ್ಯಾಟ್ ಸಿಗುತ್ತೆ, ಒಳ್ಳೆ ಜಿಡ್ಡಿನ ಅಂಶ, ಮತ್ತೆ ಪ್ರೈಸ್ ಹಂಗೆ ಇರುತ್ತೆ. ಈ ಬರೀ ಇದು ಸಿಂಗಲ್ ಆಗ್ತೀನಿ ಅಂದ್ರೆ ನಮಗೆ ಇವತ್ತು ಪರ್ ಡೇ ಇದು 1 ಲೀಟರ್ಗೆ 50 ರೂಪಾಯಿ ಹಾಲು ಸಿಗುತ್ತೆ, ನಮಗೆ ಪ್ರೈಸ್ ಸಿಗುತ್ತೆ. ಬಟ್ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ, ನಮಗೆ ಏನಾಗುತ್ತೆ ಒಂದು ಅವರೇಜ್ ಪ್ರೈಸ್ ಸಿಗುತ್ತೆ. ನೀವು ಹಾಲ್ನ ಸಪರೇಟ್ ಮಾಡಲ್ಲ? ಸಪರೇಟ್ ಇಲ್ಲ, ಎಲ್ಲ ನಾವು ಮಿಕ್ಸ್ ಮಾಡ್ಬಿಡ್ತೀವಿ. ಜರ್ಸಿದು ನಾವು ಸಪರೇಟ್ ಇಲ್ಲ. ಡೈಲಿ 1 ಟೈಮಿಗೆ 6 ಕ್ಯಾನ್ ಹೋಗುತ್ತೆ, ಅಲ್ಲಿಗೆ 250 ಲೀಟರ್ ಹೋಗ್ತಾ ಇತ್ತು. ಈಗ ಮತ್ತೆ 4 ಹಸು ಡೆಲಿವರಿ ಆಗಿದೆ. ಈಗ ಒಂದು ವೀಕ್ ಇಂದ 600 ಲೀಟರ್ ಪರ್ ಡೇ ಹೋಗ್ತಾ ಇತ್ತು. ಅಣ್ಣ, ಈಗ ನೀವು ಸಂತೆಗಳಿಗೆ ಹೋಗಿ ಹಸುಗಳು ತರ್ತಿರಲ್ಲ, ಅವಾಗ ಹಲ್ಲುಗಳು ಅಂತ ಹೇಳಿ ಚೆಕ್ ಮಾಡಿ ತೊಳ್ತಾರಲ್ಲ, ಅದ್ ಹೆಂಗೆ? ಅದೆಲ್ಲ ಒಂದ್ ಸ್ವಲ್ಪ ತೋರ್ಸೋಣ. ಈಗಿನ ರೈತರಿಗೆ ತುಂಬಾ ಜನಕ್ಕೆ ಹಸು ಏಜ್ ಹೆಂಗ್ ಕಂಡಿಡಿಯೋದು. ಈಗ ಸಂತೆಲ್ ಒಂದು ಹಸು ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಮೇನ್ ನೀವೇನ್ ಮಾಡ್ಬೇಕಂದ್ರೆ ಮೇನ್ ಏನ್ ಮಾಡ್ಬೇಕಂದ್ರೆ ಹಲ್ಲು ನೋಡ್ಬೇಕಂದ್ರೆ ಹಲ್ಲು ನೋಡ್ಬೇಕು. ಹಲ್ಲು ನೋಡ್ಬೇಕು ಅಂದ್ರೆ ಅದು ಹೇಗೆ ಅಂದ್ರೆ ನೋಡಿ, ಯಾವುದೇ ಒಂದು ಹಸು ಹುಟ್ಟಿ ಒಂದ್ 2 ವರ್ಷ ಆಗ್ಬೇಕು. 2 ವರ್ಷ ಆದ್ಮೇಲೆ ಏನಾಗುತ್ತೆ, ಅದು ಹಾಲಲ್ಲನ್ನ ಕೆಡುತ್ತೆ. ಹಾಲಲ್ಲನ್ನು ಕೆಡಿಬಿಟ್ಟು ನೋಡಿ, ಹಾಲಲ್ಲೂ ಕೆಡಿಬಿಟ್ಟು ಏನಾಗುತ್ತೆ, 2 ಹಲ್ಲು ನೋಡಿ, ಇದು 4 ಹಲ್ಲು, ಇದಕ್ ಬಂದು 3 ವರ್ಷ ಏಜ್ ಕರೆಕ್ಟ್ ಆಗಿ. 2 ವರ್ಷ ಆದ ಹತ್ತತ್ರ ಈ ಕೆಲವು ಬೇಗ ಕೆಡುತ್ತೆ, 1 ತಿಂಗಳು 2 ತಿಂಗಳು. 1 ವರ್ಷದ ಮೇಲೆ 8-9 ತಿಂಗಳಿಗೆ 2 ಹಲ್ಲಿ ಬರ್ತವೆ. ಇದು ಕರೆಕ್ಟ್ 3 ವರ್ಷ ನೋಡಿ. ಈಗ 4 ಹಲ್ಲಿ ಬಂದಿದೆ, 2ನೇ ಸೋಲ್ ಇದು, 2ನೇದು ಡೆಲಿವರಿ ಆಗಿದೆ. ಹಾಗೆ ಹಸು ಏಜ್ ಕಂಡು ಹಿಡಿಬೇಕಂದ್ರೆ ಯಾವುದೇ ಕರು ಹುಟ್ಟಿದ ಮೇಲೆ 2 ವರ್ಷ ಮಿನಿಮಮ್, 2 ವರ್ಷ ಆದ್ರೆ 2 ಹಲ್ಲಿ ಬರುತ್ತೆ. 2 ಹಲ್ಲ ಅಂದ್ರೆ 2 ವರ್ಷ ಆಗಿರುತ್ತೆ. ಅದು ಹಲ್ಲು ಫುಲ್ ಹುಟ್ಟಿದಾಗ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗಿರುತ್ತೆ 2 ವರ್ಷ ಆದ್ಮೇಲೆ. ಆಮೇಲೆ 4 ಹಲ್ಲಿಗೆ ಅಂದ್ರೆ 3 ವರ್ಷ. ಇನ್ 3 ವರ್ಷ ಆದ್ರೆ ಪ್ರತಿ 1 ವರ್ಷಕ್ಕೆ ಅದು 6 ಹಲ್ಲು 8 ಹಲ್ಲಿಗೆ ಬಂದ್ಬಿಡುತ್ತೆ. ಲಾಸ್ಟ್ ಕಡೆ 4 ವರ್ಷ ಅಂದ್ರೆ ಕಡಲ್ಲಿ ಬಂದ್ಬಿಡುತ್ತೆ, 4 ರಿಂದ 5 ವರ್ಷಕ್ಕೆ. ಅಣ್ಣ, ಇದು ಯಾವ ತಳಿ ಹಸು ಅಣ್ಣ? ಅದು ಬಂದು ಸಾಯಿವಲ್. ಅಣ್ಣ, ಅದ್ರದ್ದು ವೈಶಿಷ್ಟ್ಯತೆ ಏನೋ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಇದ್ರದ್ದು ಬಂದು 3ನೇದು ಡೆಲಿವರಿ. ಈಗ 3 ಡೆಲಿವರಿ ಆಗಿ 4ನೇದು ಪ್ರೆಗ್ನೆಂಟ್ ರೆಡಿ ಇದೆ. ಈಗ ನಿಮ್ ಫಾರ್ಮ್ ಬಂದು ಎಷ್ಟು ವರ್ಷ ಆಯ್ತು ಇದು? ನಮ್ಮಲ್ಲಿ ಬಂದು ಈಗ 2ನೇ ಡೆಲಿವರಿ. ಅದು ಅಣ್ಣ, ಅದ್ರಲ್ಲಿ ಹಾಲು ಡೈಲಿ ಎಷ್ಟು ಬರುತ್ತೆ? ಇದರಲ್ಲಿ 1 ಟೈಮಿಗೆ 13-14 ಲೀಟರ್ 1 ಟೈಮ್ ಬರುತ್ತೆ. 1 ಟೈಮಿಗೆ ಅಷ್ಟು ಕರಿತಾ ಇದೀವಿ. 1 ಟೈಮಿಗೆ. ಇದು ಸಾಯಿವಲ್ HF ಪ್ಯೂರ್ ಸಾಯಿವಲ್ ಅಲ್ಲ, HF ಗೆ ಸಾಯಿವಲ್ ಕ್ರಾಸ್ ಆಗಿರೋದು. ಅಣ್ಣ, ಗಿರ್ ಅಂತ ಹೇಳಿದ್ರಲ್ಲ, ಅದೆಲ್ಲ ಗಿರ್ ತೋರಿಸ್ತೀನಿ ಬನ್ನಿ. ಅಲ್ಲಿ ಮಲಗಿದೆ ನೋಡಿ, ಅದು ಪ್ಯೂರ್ ಗಿರ್ ಅಲ್ಲ. ನಮ್ಮಲ್ಲಿ ಜರ್ಸಿಲಿ ಗಿರ್ ಬಿಟ್ಟಿರೋದು, ಪ್ಯೂರ್ ಗಿರ್ ಇತ್ತು, ಅದು ಸೇಲ್ ಮಾಡಿದ್ವಿ. ಈಗ 2 ಮತ್ತೆ ತರಿಸ್ಬೇಕು. ಈಗ ನೋಡಿ ಇದು. ಅಣ್ಣ, ಈಗ ನಿಮ್ ಫಾರಮ್ ಅಲ್ಲಿ ಏನಾದ್ರು ಮಾರಾಟ ಮಾಡ್ಬೇಕು ಅಂದ್ರೆ ಹೇಗೆಲ್ಲ ಮಾರಾಟ ಮಾಡ್ತೀರಣ್ಣ? ನಾವು ಮಾರಾಟ ಮಾಡೋದು ಅಂದ್ರೆ ನಾವು ಮ್ಯಾಕ್ಸಿಮಮ್ ಏನಂದ್ರೆ ನಮ್ಮಲ್ಲಿ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಹಾಲು. ನಮ್ದು ಮಿಲ್ಕಿಂಗ್ ನಮ್ದು ಏನಿದೆ
ಗ್ಯಾರಂಟಿ ಇರುತ್ತೆ ನಮ್ದು ಹಸುದು ಇಷ್ಟೇ ಲೀಟರ್ ಅಂತ ಹೇಳಿ ನಾವು ಯಾವುದೇ ರೀತಿ ಇಲ್ಲ, ಏನಿದೆ ನ್ಯಾಚುರಲಿಟಿ ಅಂದ್ರೆ ರೈತರಿಗೆ ನೇರ ಮಾರಾಟ ಅಂತ ನೇರ ಮಾರಾಟ. ನಮ್ದು ಏನಿದೆ ಹಾಲ್ ಪ್ರೊಡಕ್ಷನ್ ಇದೆ ನೋಡಿ, ಈ ಹಸು ಇಷ್ಟೇ ಹಾಲ್ ಬರುತ್ತೆ, ಕರೆದು ನೋಡ್ತಾರೆ, ಬೇಕು ಅಂದ್ರೆ ಇಷ್ಟ ಆದ್ರೆ ತಗೊಂಡು ಹೋಗ್ತಾರೆ. ನಮ್ದು ಏನಿದೆ ನಮ್ಮ ರೇಟ್ ಹೊರತು ಏನಾಗುತ್ತೆ ಆ ರೇಟಿಗೆ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ನಾವು ಏನಿದ್ರೆ ಇಲ್ಲೇ ನ್ಯಾಚುರಲಿಟಿ ಏನಿದೆ ಹಾಲು ಮಿಲ್ಕಿಂಗ್ ನೋಡಿ ಅವ್ರು ತಗೊಂಡು ಹೋಗ್ತಾರೆ, ಆ ರೀತಿನೇ ಮಾರಾಟ ಮಾಡೋದು. ಅಣ್ಣ ಈ ಗಿರ್ರಸು ಬಗ್ಗೆ ಸ್ವಲ್ಪ ತಿಳಿಸಿ ಅಣ್ಣ. ನೋಡಿ ಇವಳು ಇದ್ದಾಳಲ್ಲ, ಇದು ಇದ್ರ ಅಮ್ಮ ಬಂದು ತಡ್ರಿ ಹೇಳ್ತೀನಿ, ಹೇಳ ಇದ್ರ ಅಮ್ಮ ಇದನ್ನ ಏನ್ ಮಾಡೋದು ಸಂತೆಲ್ ತಂದಿದ್ದು, ಇದ್ರ ಅಮ್ಮನ ಇದೆ. ಇದು ತಂದಾಗ ನಮ್ಮಲ್ಲಿ ಇದು ತಂದಾಗ ಡೆಲಿವರಿ ಆಗಿತ್ತು ಅವ್ರ ಹತ್ರನೇ, ಸಂತೆಲ್ ತಂದಿದ್ದು. ಡೆಲಿವರಿ ಆದ ಚಿಕ್ಕ ಕರು ಇತ್ತು, ಅದ್ರ ಅಮ್ಮನ ಪ್ರೆಗ್ನೆಂಟ್ ಆದ್ಮೇಲೆ ಸೇಲ್ ಮಾಡಿದ್ವಿ, ಸ್ವಲ್ಪ ಏಜ್ ಆಗಿತ್ತು ಅದಕ್ಕೆ, ಹಾಗಾಗಿ ಸೇಲ್ ಮಾಡಿದ್ವಿ. ಇದು ಚಿಕ್ಕ ಕರುನಿಂದ ಸಾಕ್ತೇವೆ, ಇದು ಫಸ್ಟ್ನೇ ಡೆಲಿವರಿ ಆಗಿರೋದು ನೋಡಿ. ಇದು ಕರೆಕ್ಟ್ ನಮ್ಮಲ್ಲಿ 2 ವರ್ಷ ಇನ್ನೂ ತುಂಬಿಲ್ಲ, ಆಗ್ಲೇ ಡೆಲಿವರಿ ಆಗಿದೆ, ಆಗಿ 1 ತಿಂಗಳಾಯ್ತು. 2 ವರ್ಷ ಇನ್ನೂ ತುಂಬಿಲ್ಲ, ಆದ್ರೆ ನೋಡಿ ಇಲ್ಲಿ ತೋರಿಸ್ತೀನಿ. ಐ ಬರ ಇಲ್ಲ, ಏಜ್ ಹೇಳಿದ್ನಲ್ಲ ನಿಮಗೆ, ಐ ನೋಡಿ 2 ಈಗ ಕರೆಕ್ಟ್ 2 ವರ್ಷ ಇನ್ನೂ ತುಂಬಿಲ್ಲ, ಇನ್ನು 2 ಬಿದ್ದು ಈಗ ಉಡ್ತಾ ಇರೋದು. ಆಗ್ಲೇ ಡೆಲಿವರಿ ಆಗಿ 1 ತಿಂಗಳಾಯ್ತು. ಒಂದು 8 ಲೀಟರ್ 9 ಲೀಟರ್ ಹಾಲು ಬರ್ತಾ ಇದೆ ಒಂದು ಟೈಮಿಗೆ. ಇದು ತುಂಬಾ ಫ್ಯಾಟ್, ಇದು ಕ್ವಾಲಿಟಿ ಇರುತ್ತೆ ಹಾಲು, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ SNF ಫ್ಯಾಟು, ಒಳ್ಳೆ ಜಿಡ್ಡಿನಂಶ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನ ಇಟ್ಕೊಂಡಿದ್ವಿ. ಇದೆಲ್ಲ ಫೀಲ್ಡ್ ರೂಮ್ ಇದು? ಇದು ಫೀಡ್ಸ್, ಇದು ಫೀಡ್ ಸ್ಟೋರೇಜ್. ಇದು ಅಣ್ಣ ದಿನ ಎಷ್ಟು ಒಂದು ಹಸುಗೆ ಎಷ್ಟು ಅಂತ ಕೊಡ್ತೀರಾ? ನಮಗೆ ಬಂದು ಏನಂದ್ರೆ ಒಂದು ಹಸುಗೆ ಹೇಳಿದ್ನಲ್ಲ ಆಗ್ಲೇ, 1 per ಲೀಟರ್ 1 ಲೀಟರ್ಗೆ ನೋಡಿ ಈಗ ಎಷ್ಟು ಹಸು ಇದೆ ಇಲ್ಲಿ, ಒಂದು ಹಾಲು ತೆಗೆದು 40 ಹಸು ಇದೆ ಅನ್ಕೊಳ್ಳಿ. 40 ಹಸು ಅಂದ್ರೆ ಒಂದು ಹಸು ಮಿನಿಮಮ್ 15-20 ಲೀಟರ್ ಹಾಲು ಕೊಡ್ತಾ ಇದೀವಿ ಅಂದ್ರೆ ಒಂದು 6 kg 4 120 kg ಬೇಕು ಪರ್ ಡೇ. 120 kg, 100-120 kg ಹಾಕ್ತಿವಿ. ಎಲ್ಲ ಏನಂದ್ರೆ ಡ್ರೈ, ನಮ್ದು ಡ್ರೈ ಸೈಲೇಜ್ ಏನಿದೆ, ಸೈಲೇಜ್ ಜೊತೆ ಡ್ರೈ ಕಡ್ಡಿ ಮತ್ತೆ ಏನಿದೆ ಸಂಜೀವಿನಿ. ನಮ್ದು ಈ ಸಂಜೀವಿನಿ ಒಳ್ಳೆ ನಮ್ಮ ಇದು ಏನಿದೆ ಅಂದ್ರೆ ಇದು ನಮ್ಮ ಡಾಕ್ಟರ್ ಸಜೆಷನ್, ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಜಾಸ್ತಿ ಇದು ಇರೋದು. ಹಾಗಾಗಿ ಇದು ಹಾಕಿದ್ಮೇಲೆ ಹಸುಗಳು ನಮಗೆ ಹೆಲ್ತಿಯಾಗಿ ತುಂಬಾ ಚೆನ್ನಾದು. ಹಾಗಾಗಿ ಸಂಜೀವಿನಿ ಒಂದು ಆರೋಗ್ಯದವ್ರ ಒಂದು ಕಡ್ಡಿ ಕೊಡ್ತಾರೆ, ಕಡ್ಡಿ ಬೂಸ ಅದು, ಮತ್ತೆ ಕಡ್ಲೆಕಾಯಿ ಹಿಂಡಿ, ಶೇಂಗಾ ಹಿಂಡಿ ಮೇಯ್ನು. ಈ ಯಾವುದೇ ಹಸು ಮಾಡಿ ಈ ಸಂಜೀವಿನಿ ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ, ಇದು ಒಳ್ಳೆ ಬ್ರ್ಯಾಂಡು. 50 kg ಪರ್ ಡೇ ನಮಗಿದು ಒನ್ ಟೈಮಿಗೆ 1 ಬ್ಯಾಗ್ ಹಾಕ್ತಿವಿ. ಒನ್ ಟೈಮ್ 1 ಬ್ಯಾಗ್ ಇಷ್ಟು ಸೈಲೇಜ್ ಜೊತೆ ಮಿಕ್ಸ್ ಮಾಡ್ಬಿಡ್ತೀವಿ. ಸೈಲೇಜ್ ಎಲ್ಲ ಹೇಗೆ ನೀವು ರೆಡಿ ಮಾಡ್ಕೊಂಡು? ಸೈಲೇಜ್ ಏನೋ ನಮ್ದೇ ಸ್ಟೋರೇಜ್ ಇದೆ, ಸೈಲೇಜ್ ನಮ್ದು ಸ್ಟೋರೇಜ್ ಮಾಡಿದ್ವಿ. ಪರ್ ಡೇ ಅಲ್ಲ ಒಂದ್ಸಲ ಸ್ಟೋರೇಜ್ ಮಾಡಿದ್ರೆ ಮಿನಿಮಮ್ 3-4 ಮಂತ್ಸ್ ನಮಗೆ ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ನೋಡೋಣ ಬನ್ನಿ. ನಿಮ್ಮ ಹಸುಗಳಿಗೆ ದಿನನಿತ್ಯ ಕೊಡುವಂತ ನಾವು ಡೈಲಿ ಕೊಡುವಂತ ನಮ್ಮ ಸೈಲೇಜ್ ನೋಡಿ, ಇದೆ ಸ್ಟೋರೇಜ್ ಘಟಕ ಉಗ್ರಾಣ. ನಮ್ಮ ಮೇವು ಉಗ್ರಾಣ ಇದೆ. ನಾವು ಮಿನಿಮಮ್ ಅಂದ್ರೆ ಒಂದು ಬಾಕ್ಸ್ ಇದೆಯಲ್ಲ, ಇದು ಮಿನಿಮಮ್ 35-40 ಟನ್ ಸ್ಟೋರೇಜ್ ಇದೆ. 40 ಟನ್ 2ರಿಂದ 80 ಟನ್ ಸ್ಟೋರೇಜ್ ಆಗುತ್ತೆ. ಅಟ್ ಎ ಟೈಮ್ ಎಲ್ಲ ಸ್ಟೋರೇಜ್ ಮಾಡ್ಕೋತೀವಿ ನಾವು. ಇದು ಖಾಲಿ ಆದ ಕಾಲ ನಮಗೆ ರೆಗ್ಯುಲರ್ ನಮಗೆ ಏನಿದ್ದಾರೆ ರೆಗ್ಯುಲರ್ ಕಸ್ಟಮರ್ ತಂದು ಆಗ್ತಾ ಇರ್ತಾರೆ, ಅವರೇ ನಮಗೆ ಸೈಲೇಜ್ ನ ನಮ್ಗೆ ಯಾವ ಖಾಲಿ ಆಗುತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವತ್ತಿನ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ ಅವ್ರು ಹೇಳ್ತಾರೆ, ಆ ಪ್ರೈಸ್ ತಕ್ಕ ನಾವು ಸ್ಟೋರೇಜ್ ಮಾಡ್ಕೋತೀವಿ. ಸ್ಟೋರೇಜ್ ಮಾಡೋದು ಹೇಗೆ ಅಂದ್ರೆ ನೋಡಿ, ಸೈಲೇಜ್ ನ ಫಸ್ಟ್ ಟ್ರ್ಯಾಕ್ಟರ್ ಬಂದು ಇಲ್ಲಿ ಲಿಫ್ಟ್ ಎತ್ತುತ್ತೆ. ಟ್ರ್ಯಾಕ್ಟರ್ ಬಂದು ಲಿಫ್ಟ್ ಎತ್ತಿದ್ಮೇಲೆ ಏನ್ ಮಾಡ್ಬೇಕು, ನಾವು ಯಾವುದೇ ರೀತಿಯಾದ ಬೆಲ್ಲ ಆಗ್ಲಿ ಅದಾಗ್ಲಿ ಕೆಮಿಕಲ್ ಆಗ್ಲಿ ಯಾವ್ದು ಇಲ್ಲ ನೋಡಿ, ನ್ಯಾಚುರಾಲಿಟಿ ನಮ್ದು. ನಮ್ದು ಏನಿಲ್ಲ, ನ್ಯಾಚುರಾಲಿಟಿ ಏನು ಹಾಕಿಲ್ಲ. ಈಗ ಬೆಲ್ಲ ಹಾಕ್ಬೋದು, ಬೆಲ್ಲ ಹಾಕಿ ಏನಾಗುತ್ತೆ, ನೊಣದ ಕಾಟ, ಹುಳದ ಕಾಟ, ಎಲ್ಲ ಸ್ವೀಟ್ ಇರುತ್ತಲ್ಲ, ನೊಣ ಸಿಕ್ಕಾಬಟ್ಟೆ ಬರುತ್ತೆ, ಮತ್ತೆ ಸಾಲ್ಟ್ ಅವು ಏನು ಹಾಕಲ್ಲ ನೋಡಿ, ನ್ಯಾಚುರಾಲಿಟಿ. ನಿಮ್ ಬೇಕಾದ್ರೆ ನೋಡಿ ಇದು ಫ್ಲೇವರ್ ಹೆಂಗಿದೆ, ಒಳ್ಳೆ ಹುಳಿ ಫ್ಲೇವರ್ ಬರುತ್ತೆ. ಹಾಗಾಗಿ ತುಂಬಾ ಹೆಲ್ತಿಯಾಗಿ ಹಸ್ಗಳು ಚೆನ್ನಾಗಿ ತಿಂತವೆ. ನ್ಯಾಚುರಾಲಿಟಿ ಇದೆ ನೋಡಿ, ಯಾವುದೇ ರೀತಿ ನಮ್ದು ಇಲ್ಲ. ಏನೆಲ್ಲ ಪ್ರಯೋಜನಗಳು? ಸೈಲೇಜ್ ಕೊಡೋದ್ರಿಂದ ಏನಂದ್ರೆ ನಮಗೆ ಹಸುಗಳಿಗೆ ಹಾಲಿನ ಪ್ರಮಾಣನೂ ಇನ್ಕ್ರೀಸ್ ಆಗುತ್ತೆ ನೋಡಿ. ಇದರಲ್ಲಿ ಜೋಳ ಇರುತ್ತೆ ನೋಡಿ, ಇದೆಲ್ಲ ಚೆನ್ನಾಗಿ. ನಮಗೆ ಯಾವುದೇ ಸೈಲೇಜ್ ಹೊಡಿಸ್ಬೇಕು ಅಂದ್ರೆ ನಮಗೆ ಮಿನಿಮಮ್ ಒಂದು 93 ಡೇಸ್ ಆಗಿದ್ರೆ ಮಾತ್ರ ಈ ಜೋಳ ಈ ತರ ಬರಬೇಕು. ಹಿಂಗೆ ಗಿಂಟಿದ್ರೆ ಈ ತರ ಸಿಗ್ಬೇಕು ಜೋಳ, ಮಿಕ್ಸ್ ಆಗ್ಬೇಕು, ಸೈಲೇಜ್ ಜೊತೆ ಮಿಕ್ಸ್ ಆಗ್ಬೇಕು. ಇಂಥ ಜೋಳ ಇದ್ದಾಗ ಮಾತ್ರ ಅದು ಹಾಲಿನ ಪ್ರಮಾಣ ಚೆನ್ನಾಗಿ ಬರುತ್ತೆ, ಮತ್ತೆ ಕ್ವಾಲಿಟಿ ಸೈಲೇಜ್ ಆಗಿರುತ್ತೆ. ಕ್ವಾಲಿಟಿ ಸೈಲೇಜ್ ಮತ್ತೆ ಅದನ್ನ ಸ್ಟೋರೇಜ್ ಮಾಡೋದು ಹೇಗೆ ಅಂದ್ರೆ ನೋಡಿ, ಫಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಟ್ರ್ಯಾಕ್ಟರ್ ಬಂದು ಲಿಫ್ಟ್ ಎತ್ತುತ್ತೆ. ಲಿಫ್ಟ್ ಎತ್ತಾಗ ಏನ್ ಮಾಡ್ಬೇಕು, ನಾವೇನ್ ಮಾಡ್ತೀವಿ, ಚೆನ್ನಾಗಿ ಇದನ್ನ ಏನ್ ಮಾಡ್ತೀವಿ, ಎಲ್ಲ ತುಣಿದು ಸ್ಟೋರೇಜ್ ಮಾಡಿಸಿ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಬೇಕು. ಇದನ್ನ ಟೈಟ್ ತುಂಬಿಸ್ಬೇಕು. ಎಷ್ಟು ನಾವು ಟೈಟ್ ವೆಯ್ಟ್ ತುಂಬಿಸ್ತೀವಿ ನೋಡಿ, ಎಷ್ಟು ಟೈಟ್ ಆಗಿ ಕುಂತಿತಿ ಇಲ್ಲಿ, ಅಷ್ಟು ಕೆಡದಂಗಿರುತ್ತೆ. ಏರ್ ತಗೋಬಾರ್ದು ಅಷ್ಟೇ, ಅಂದ್ರೆ ಗಾಳಿ ಏರ್ ಪಾಸ್ ಆಗಬಾರ್ದು. ಹಾಗಾಗಿ ಏನ್ ಮಾಡ್ತೀವಿ, ನಾವು ಇದನ್ನ JCB ಏನ್ ಮಾಡ್ತೀವಿ, ಪ್ರೆಸ್ ಮಾಡಿಸ್ತೀವಿ. ಎಲ್ಲ ಡಂಪ್ ಮಾಡಿ ಕ್ಲೀನ್ ಆಗಿ ಪ್ರೆಸ್ ಮಾಡಿಸಿ ನೋಡಿ, ಟಾರ್ಪಲ್ಗಳು 2-3 ಟಾರ್ಪಲ್ ಹಾಕ್ತಿವಿ, ಗಾಳಿ ಆಡಬಾರ್ದು. ಟಾರ್ಪಲ್ ಹಾಕಿ ಆದ್ಮೇಲೆ ಏನ್ ಮಾಡ್ತೀವಿ, ಮೇಲೆ ವೆಯ್ಟ್
ರೈಟ್. ವೆಯ್ಟಿಗೆ ಏನ್ ಮಾಡಿದ್ವಿ, ನಮ್ದು ಖಾಲಿ ಟೈರ್ಗಳು, ಮ್ಯಾಟ್ಗಳು, ಓಕೆ ಮ್ಯಾಟ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ವೆಯ್ಟ್ ಹಾಕಿದೀವಿ. ಓಕೆ. ಹಾಗಾಗಿ ಏನಾಗುತ್ತೆ, ನಮ್ದು ಮಿನಿಮಮ್ 6-7 ತಿಂಗಳು ಇಟ್ಟಿದ್ವಿ, ಇವತ್ತು ಕೂಡ ಏನಾಗಲ್ಲ. ಕೆಡಲ್ಲ. ಸ್ವಲ್ಪ ಚಿಕ್ಕ ಪುಡದು ಸೈಡಲ್ಲಿ ಹೋಗುತ್ತೆ, ಹ್ಮ್ ಹ್ಮ್ ಅದೇನು ತೆಗೆದು ಬಿಸಾಕ್ತಿವಿ, ಚೆನ್ನಾಗಿರೋಂಥ ಯೂಸ್ ಮಾಡ್ತೀವಿ. ಅಣ್ಣ ಒಂದ್ ತಿಂಗಳಿಗೆ ಎಷ್ಟು ಬಳಸ್ತೀರಣ್ಣ ಇದನ್ನ? ನಮಗೆ ಪರ್ ಡೇ 1500 kg ಬೇಕು. 1500 kg. 1000 ಮಿನಿಮಮ್ 80-90 ಇದೆ ರಾಸು. 1500 kg ಬೇಕು. ಅಣ್ಣ ನೀವು ಹಸುಗಳು ಯಾವ್ದೇ ಹಸು ಹುಲ್ಲು ಬಳಸಲ್ಲ? ಹಸಿ ಹುಲ್ಲು ಯಾವ್ದು ಯೂಸ್ ಮಾಡಲ್ಲ ನಾವು. ಹಸಿ ಹುಲ್ಲು. ಇದು ಬಿಟ್ರೆ ಒಣಮೇವು, ಒಣಮೇವು, ರಾಗಿ ಹುಲ್ಲು ಮತ್ತೆ ಭತ್ತದ ಹುಲ್ಲು. ಭತ್ತದ ಹುಲ್ಲು. ಅದು ಒಣಮೇವು ಡೈಲಿ ಏನ್ ಮಾಡ್ತೀವಿ, ಅದಕ್ಕೆ ಎಷ್ಟು ಅಂದ್ರೆ ಅದೊಂದು ಸ್ಟೋರೇಜ್ ಒಂದು ಇದಿದೆ ಫ್ರೈ, ಅದಕ್ಕೆ ಎಷ್ಟು ಬೇಕಾದ ತಿನ್ನಂಗೆ ಸ್ವಲ್ಪ ಹಾಕ್ತಿವಿ, ಬೇಜಾರಾಗ್ದಂಗೆ. ಸೈಲೇಜ್ ತಿಂದ್ರೆ ಯಾವಾಗಲೂ ಅವಕ್ಕೂ ಬೇಜಾರಾಗುತ್ತೆ ಅನ್ಬಿಟ್ಟು ಏನ್ ಮಾಡಿ, ಸ್ವಲ್ಪ ಚೇಂಜಸ್ ಇರ್ಲಿ ಅನ್ಬಿಟ್ಟು ಒಣಮೇವು ಅದ್ರೊಳಗೆ ಕೆಸಿತೀವಿ. ಬೇಕಾದಾಗ ಅದನ್ನ ತಿಂತವೆ, ಇದು ಬೇಕಾದ್ರೆ ಇದಕ್ಕೆ ಬಂದು ತಿಂತವೆ. ಆ ರೀತಿ ಮಾಡಿದೀವಿ. ಈಗ ಎಷ್ಟು ಕ್ಯಾನ್ಗಳನ್ನ ದಿನ ನೀವು ಕಳಿಸ್ತೀರಣ್ಣ ಹಾಲು? ನೋಡಿ, ನಮ್ಮಲ್ಲಿ ನಾನು ಹೇಳಿದೆ ಆಗ್ಲೇ, ಪರ್ ಡೇ ಇವಾಗ ಪರ್ ಡೇ ಹೇಗೆ ಒಂದ್ ಟೈಮಿಗೆ 6 ಕ್ಯಾನ್ ಹೋಗ್ತಾ ಇದೆ. ಈಗ 6 ಕ್ಯಾನ್ ಅಂದ್ರೆ ನಮಗೆ ಪರ್ ಡೇ 6 ಪ್ಲಸ್ ಅದೊಂದು ಎಕ್ಸ್ಟ್ರಾ, ಒಂದ್ ಟೈಮಿಗೆ ನಮಗೆ 300 ಲೀಟರ್ಸ್ ಹೋಗ್ತಾ ಇದೆ. ಅಣ್ಣ ನೀವೆಲ್ಲ ಈಗ ಇವೆಲ್ಲ ಮಿಷಿನ್ ಎಲ್ಲ ಬಳಸಲ್ಲ? ಎಲ್ಲ ಹಾಲ್ ಕರೆದೆಲ್ಲ ಮಿಷಿನ್ ಯೂಸ್ ಮಾಡ್ತೀವಿ. ಮತ್ತೆ ಕರೆಂಟ್ ಹೋದ್ರೆ ಜನರೇಟರ್ ಯೂಸ್ ಮಾಡ್ತೀವಿ. ಜನರೇಟರ್ ಇದೆ ಇಲ್ಲಿ ನೋಡಿ, ಇಲ್ಲಿದೆ ಜನರೇಟರ್ ಎಲ್ಲವ. ಕರೆಂಟ್ ಹೋದಾಗ ಏನ್ ಮಾಡ್ತೀವಿ, ಜನರೇಟರ್ಗಳು ಸ್ಟಾರ್ಟ್ ಮಾಡ್ಕೊತೀವಿ. 2 ಮಿಷಿನ್ ಇದೆ. ಈಗ ಇನ್ನು ಮಲ್ಟಿಪಲ್ ಬೇರೆ ಮಿಷಿನ್ ಹೊಸದಾಗಿದೆಯಂತೆ, ಅದನ್ನ ಹಾಕ್ಸ್ಬೇಕು. ಈಗ ಸದ್ಯಕ್ಕೆ ಬೇಸಿಕ್ ಆಗಿತ್ತಲ್ಲ, ಹಾಗಾಗಿ ಇದು ಹಳೆ ರೈತರು ಸ್ವಲ್ಪ ತಂತ್ರಜ್ಞಾನಿಕನು ಹೊಸ ಟೆಕ್ನಾಲಜಿ ಫಾರ್ವರ್ಡ್ ಆದಂಗೆ ಹೊಸದಾಗಿ ಬಳಸ್ತಾ ಇರ್ಬೇಕು. ಆಮೇಲೆ ಹಿಂಡಿ ನೋಡಿ, ನಾನು ಆಗ್ಲೇ ಹೇಳಿದೆ, ಹಿಂಡಿ ಶೇಂಗಾ ಹಿಂಡಿನ ಡ್ರೈ ಹಂಗೆ ಕೊಡಲ್ಲ ನಾವು. ನೋಡಿ ಇಲ್ಲಿ ನೆನಾಕಿದೀವಿ, ಒನ್ ಟೈಮ್ 25 kg. ಇದನ್ನ ಡ್ರಮ್ಮಿಗೆ ನೆನಾಕ್ತಿವಿ. ಇದನ್ನ ನೆನಾಕಿ ನೆಂದ ಮೇಲೆ ಕ್ಲೀನ್ ನೆನೆಯುತ್ತೆ. ಇದು ಎಲ್ಲ ಹಾಕಿ ಬಿಟ್ಟು ನೆಂದಾದ್ಮೇಲೆ ಏನ್ ಮಾಡ್ಬೇಕು, ನಾವು ಹಾಲು ಯಾವಾಗ ತೆಗಿ ಸ್ಟಾರ್ಟ್ ಮಾಡ್ತೀವಿ ಆಗ ಏನ್ ಮಾಡ್ತೀವಿ, ಈ ಟಬ್ ಇದೆಯಲ್ಲ, ಈ ಟಬ್ಬಿಗೆ ನಾನು ಹೇಳಿದೆ ಆಗ್ಲೇ ಬಾಡಿ ವೇಟ್ ತಕ್ಕನಿಗೆ ಅದನ್ನ ಫೀಡ್ಸ್ ಮಾಡ್ತೀವಿ. ಎಲ್ಲ ಇದ್ರಲ್ಲಿ ಏನಿದೆ, ಅದರಲ್ಲಿ ಹಾಲ್ ಕರಿಯೋ ರ್ಯಾಂಪ್ ಇದು ಮಿಲ್ಕಿಂಗ್ ರ್ಯಾಂಪ್. ಈಗ ಹೊಸದಾಗಿ ಮಾಡಿಸಿದ್ವಿ. ಈಗ ಏನಾಗುತ್ತೆ, ಇಲ್ಲಿ ಬಂದು ಫೀಡಿಂಗ್ ಬೌಲ್ ಇಡ್ತೀವಿ. ಫೀಡಿಂಗ್ ಬೌಲ್ ಇಡ್ದಾಗ ಏನಾಗುತ್ತೆ, ಆಟೋಮೆಟಿಕ್ ಎಷ್ಟಿದೆ ಎಷ್ಟು ಲಾಕ್ ಮಾಡ್ಕೊತೀವಿ ಸಿಸ್ಟಮ್. ಇಲ್ಲ ಅಷ್ಟು ಬರುತ್ತೆ, ಹಸು ಬರುತ್ತೆ, ಇಲ್ಲಿ ಬಂದು ಅದೇ ಆಟೋಮೆಟಿಕ್ ಬರುತ್ತೆ. ಸ್ಟಾರ್ಟ್ ಮಾಡಿದ್ರೆ ಮಿಲ್ಕಿಂಗ್ ಟೈಮ್ ಆದಾಗ ಅದೇ ಬರುತ್ತೆ. ಬಂದಾಗ ಫೀಡ್ ಒಂದೊಂದು ಫೀಡ್ ಇಟ್ಟು ಹಾಲು ಎಲ್ಲ ಹಾಲು ತೆಗೆದು ಆ ಕಡೆ ಆಚೆ ರಿಲೀಸ್ ಮಾಡ್ತೀವಿ. ಮತ್ತೆ ಆ ಕಡೆ ರಿಲೀಸ್ ಮಾಡ್ತೀವಿ ಆ ಗೇಟ್ ಅಲ್ಲಿ. ಇದೆಲ್ಲ ಮಿಲ್ಕಿಂಗ್ ರ್ಯಾಂಪು. ಈ ಕಡೆ ರಿಲೀಸ್ ಆಗಿ ಅದ್ರ ಪಾಡಿಗೆ ಅದು ರೆಸ್ಟಿಗೆ ಹೋಗುತ್ತೆ, ಆ ಕಡೆ ರೆಸ್ಟಿಗೆ ಹೋಗ್ಬಿಡ್ತೇವೆ. ಹಾಗೆ ಸಪ್ರೇಟ್ ಏನು ಬಿಟ್ಟಿರೋಣ? ಸಪ್ರೇಟ್ ಯಾಕೆ ಅಂದ್ರೆ, ಈಗ ನಮ್ಮ ಕೆಲವೊಂದು ಹಸುಗಳು ಕ್ವಾರಂಟೈನ್ ಮಾಡ್ಬೇಕು ಅಂದೆ ನಾನು. ಈಗ ಹೊರಗಡೆಯಿಂದ ಹಸು ತರ್ತೀವಿ, ಮತ್ತೆ ಕೆಲವೊಂದು ಹಸು ಈಗ ವೈರಲ್ ಫೀವರ್ ಆಗಿರುತ್ತೆ, ಆಮೇಲೆ ಜ್ವರಗಳು ಬರ್ತವೆ. ಈಗ ಅಂತ ಕಾಯಿಲೆ ಆದಾಗ ಏನ್ ಮಾಡ್ತೀವಿ ನೋಡಿ, ಇದು ಸ್ವಲ್ಪ ಪೇಷಂಟ್ ಇದೆ, ಇದು ಏನಾಗಿದೆ ಕಾಲು ಸ್ವಲ್ಪ ಏನಾಗಿದೆ, ಒಂದು ಹಸು ಏನಾಗಿದೆ ಗುದ್ದಿ ಕಾಲು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇದು ಹಾಗೆ ಏನ್ ಮಾಡೋದು, ಆ ಹಸುನೊಳಗೆ ಬಿಡಲ್ಲ ನಾವು, ಸಪ್ರೇಟ್ ಬಿಡ್ತೀವಿ. ಫ್ರೀ ಆಗಿರ್ಬೇಕು, ಇದು ತೊಂದರೆ ಆಗಬಾರ್ದು ಅದಕ್ಕೆ. ಹಾಗಾಗಿ ಸಪ್ರೇಟ್ ಇಟ್ಬಿಟ್ಟಿದ್ವಿ. ಇವೆಲ್ಲ ಸಂತೆಯಲ್ಲಿ ತಂದಿರೋ ಅಂತವು. ಇವನ್ ಏನ್ ಮಾಡ್ತೀವಿ, ಒಂದು 10 days ಕ್ವಾರಂಟೈನ್ ಮಾಡ್ಬಿಡ್ತೀವಿ. ರೆಡಿ ಮಾಡಕ್ಕೆ ಇವೆಲ್ಲ ಸೆಟ್ ಆಗ್ಬೇಕು. ಅವೆಲ್ಲ ಏನಿದೆ ಕ್ವಾರಂಟೈನ್ ಮಾಡಿ ಆಮೇಲೆ ಸಪ್ರೇಟ್ ಮಾಡ್ತೀವಿ. ಆಮೇಲೆ ಈಗ ಕ್ರಾಸ್ ಮಾಡಿಸ್ತೀವಿ. ಈ ಹಸು ನೋಡಿ ಕ್ರಾಸ್ ಮಾಡಿಸಿದ್ವಿ. ಇದು ಕ್ರಾಸ್ ಮಾಡಿಸಿದಾಗ ಹಸುನೊಳಗೆ ಬಿಡಲ್ಲ. ಅಲ್ಲಿ ಕ್ರಾಸ್ ಬಂದ್ರೆ ಹಸು ಏನ್ ಮಾಡ್ತೀವಿ, ಒಂದ್ರ ಮೇಲೆ ಒಂದು ಎಲ್ಲ ಇದ್ ಮಾಡಿಬಿಟ್ಟು ಹಚ್ಬಿಟ್ಟು ಅದನ್ನ ಹಸುನ ಡ್ಯಾಮೇಜ್ ಮಾಡ್ತೇವೆ. ಎಲ್ಲ ಮೂಳೆ ಏನೋ ಮುರಿದು ಹೋಗುತ್ತೆ, ಆ ತರ ಆಗುತ್ತೆ ಅನ್ಬಿಟ್ಟು ಏನ್ ಮಾಡ್ತೀವಿ, ಸಪ್ರೇಟ್ ಮಾಡ್ಬಿಡ್ತೀವಿ. ಇದಕ್ಕೆ ಸಪ್ರೇಟ್ ಇವಕ್ಕೋಸ್ಕರನೇ ಇರೋದು. ಅದು ಅಷ್ಟೇ, ಹುಷಾರಿಲ್ಲ, ಯಾವ್ದು ಹುಷಾರಿಲ್ಲ, ಒಂದಕ್ಕೊಂದು ಹರಡಬಾರ್ದು. ವೈರಲ್ ಫೀವರ್ ಅಂದ್ಬಿಟ್ಟು ಏನ್ ಮಾಡ್ತೀವಿ, ಒಂದ್ ಪಟ್ಟ ತಕ್ಷಣ ಗೊತ್ತಾದ ತಕ್ಷಣ ಏನ್ ಮಾಡ್ತೀವಿ, ಸಪ್ರೇಟ್ ಕ್ವಾರಂಟೈನ್ ಮಾಡ್ಬಿಡ್ತೀವಿ. ಇದು ಕ್ವಾರಂಟೈನ್ ಮಾಡಕ್ ಸಪ್ರೇಟ್ ಇಟ್ಟಿದೀವಿ ಇದನ್ನ. ಅಣ್ಣ ಈಗ ಅದೆಲ್ಲ ಏನ್ ಮೈತಿರೋದಲ್ಲ ಆ ಹಸುಗಳು? ಇವೆಲ್ಲ ಏನಿದೆ ನಮ್ಮವೇ ನಮ್ಮವು ಏನಿದೆ ಹಸುನಲ್ಲಿ ಬರುತ್ತೆ. ನಮ್ಮಲ್ಲಿ ಹೆಣ್ಗರುಗಳು ಮತ್ತೆ ಏನ್ ಬರುತ್ತೆ ನಮಗೆ ಸೆಲೆಕ್ಷನ್ ಕರುಗಳನ್ನ ಏನ್ ಮಾಡ್ತೀವಿ ನಾವು, ಯಾವುದೇ ಕರುಗಳನ್ನ ಮಾರಕ್ ಹೋಗಲ್ಲ. ಇವೆಲ್ಲ ನಮ್ಮ ನೆಕ್ಸ್ಟ್ ಫ್ಯೂಚರ್ ಇವೇ ನಮ್ಮವು. ನಾವು ಯಾವ್ದು ಆಗ್ಲೇ ಹೇಳಿದೆ ನಿಮಗೆ, ನಾವು ಪರ್ಚೇಸ್ ಮಾಡಕ್ ಹೋಗಲ್ಲ. ನಮ್ಮನ್ನೇ ನಮ್ಮ ಹೋಮ್ ಏನಿದೆ, ನಾವು ಒಳ್ಳೊಳ್ಳೆ ಬ್ರೀಡು, ಈ ಡೆನ್ಮಾರ್ಕ್, ಜರ್ಮನ್ ಬ್ರೀಡು, ABS ಸ್ಟ್ರೈಕರು, ABS ಆಲ್ಮಮೋರ್ ಅಂತ ಇವೆಲ್ಲ ವೆರೈಟಿ ಬರುತ್ತೆ ಸೆಮೆನ್ಸ್. ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಇಲ್ಲೇ ನಮ್ಮರ ಡೈರಿಯರ್ ಬರ್ತಾರೆ, ಅವ್ರ ಕೈಲಿ ನಾವು ಕ್ರಾಸ್ ಮಾಡಿಸ್ತೀವಿ ಸೆಮೆನ್. ಹಾಗಾಗಿ ಒಳ್ಳೊಳ್ಳೆ ಪ್ರಾಡಕ್ಟ್ ನಮ್ಮ ನೋಡಿ ಇಲ್ಲೆಲ್ಲ ಇದೆ. ಇವೆಲ್ಲ ಪಡ್ಡೆಗಳೆಲ್ಲ ನಮ್ಮ ರೆಡಿ. ಇವು ರೆಡಿ ಆದ ತಕ್ಷಣ ಆ ಕಡೆ ಮಿಲ್ಕಿಂಗ್ ಪ್ರೊಡಕ್ಷನ್ ಬಂದ ತಕ್ಷಣ ಆ ಕಡೆಗೆ ಹಾಕಿರ್ತೀವಿ. ನಾವು ಯಾವುದೇ ಹೆಣ್ಗಾರು ಬಂದ್ರೆ ನಾವು ಸೇಲ್ ಮಾಡಲ್ಲ. ಆಮೇಲೆ ಏನ್ ಮಾಡ್ತೀವಿ ನಾವು, ಕ್ರಾಸಿಂಗ್ ಏನ್ ಮಾಡ್ತೀವಿ, ಬೇಕಾದಂತದ್ದು ನಮ್ಮ ಒಳ್ಳೆ ಬ್ರೀಡ್ ನ ಸೆಲೆಕ್ಷನ್ ಮಾಡಿ ನಾವು ಕ್ರಾಸ್ ಮಾಡಿಸ್ತೀವಿ. ಇವೆಲ್ಲ ಕರುಗಳ ಇವೆಲ್ಲ ನೋಡಿ, ಇವು ಇನ್ನು ಮಿಲ್ಕ್ ಹಾಲ್ ಕುಡಿತಾರೆ ಅಂತ ಕರುಗಳು. ಇಲ್ಲಿಂದ ಏನ್ ಮಾಡ್ತೀವಿ, ಹಾಲ್ ಕುಡಿದು ಸ್ಟೆಪ್ ಈ ಹಾಲ್ ಕುಡಿದು ಸ್ವಲ್ಪ ದೊಡ್ಡಾದ್ಮೇಲೆ ಇನ್ನೊಂದು ಆ ಕಡೆ ಬಿಡ್ಬೇಕು. ಇನ್ನು ಅಲ್ಲಿರೋನು ಇಲ್ಲಿಗೆ ಬಿಡ್ಬೇಕು. ಇದು ಮಿಲ್ಕಿಂಗ್ ಏನ್ ಕುಡಿತಾ ಇರ್ತೇವೆ ಆ ಕರುಗಳು ಮೇವ್ ತಿನ್ನಂಗ್ ಸ್ವಲ್ಪ ಚೂರ್ ದಷ್ಟಪುಷ್ಟ ಆಗೋರಿಗೆ ಇಲ್ಲಿ ಇಟ್ಟಿರ್ತೀವಿ. ನಾವು ದೊಡ್ಡವ್ರ ಜೊತೆ ಬಿಡಕ್ಕಾಗಲ್ಲ ಅನ್ಬಿಟ್ಟು ಸ್ವಲ್ಪ ದೊಡ್ಡ ಆದ ತಕ್ಷಣ ಆ ಕಡೆಗೆ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಫ್ರೀ ಆಗ್ಬಿಡ್ತಾವ. ಅಲ್ಲಿ ಬೇಕಾದಾಗ ಒಣಲ್ ನೋಡಿ ಅಲ್ಲಿದೆ, ಆ ಒಣಲ್ದು ಟ್ರೈ ಮಾಡ್ಸಿದ್ವಿ. ಒಣ ಮೇವು ಬೇಕಂದಾಗ ಅಲ್ಲಿ ಬೇಕಾದಾಗ ಅಲ್ಲಿ ಹೋಯ್ ತಿಂತವೆ. ಯಾವಾಗ್ಲೂ ಸೈಲೇಜ್ ಒಂದೇ ತಿಂದ್ರೆ ಏನಾಗುತ್ತೆ, ಅವಕ್ಕೆ
ಸ್ವಲ್ಪ ಬೇಜಾರಾಗುತ್ತೆ, ಒಂದು ಫುಡ್ ಚೇಂಜ್ ಇರ್ಬೇಕನ್ನ ಏನ್ ಮಾಡ್ತೀವಿ, ಬೇಕಾದ ಸೈಲೇಜ್ ತಿನ್ಬೇಕು, ಒಣಮೇವು ಬೇಕಂದ್ರೆ ಒಣಮೇವು, ಅಲ್ಲಿ ನೀರ್ ಬೇಕಂದ್ರೆ ನೀರು, ಆ ಸಿಸ್ಟಮ್ ನ್ಯಾಚುರಾಲಿಟಿ ಮಾಡ್ಬಿಟ್ಟಿದೀವಿ ನಾವು. ನೋಡಿ ಇವೆಲ್ಲ ಪಡ್ಡೆಗಳಿವು, ಇವೆಲ್ಲ ಪಡ್ಡೆಗಳು. ಕೆಲವು ಪ್ರೆಗ್ನೆಂಟ್ ಇದೆ, ಕೆಲವು ಇನ್ನೂ ಕ್ರಾಸಿ ಬರೋ ಇದಾವೆ. ನೋಡಿ ನಮ್ಮಲ್ಲಿ ಬರೀ ಎಚ್ ಎಫ್, ನಾನು ಹೇಳ್ದೆ ಆಗ್ಲೇ ನಿಮಗೆ ಹೇಳ್ದೆ ನೋಡಿ, ಜರ್ಸಿ ಇದೆ, ಎಚ್ ಎಫ್ ಇದೆ, ABS ಗಳಿದಾವೆ, ವೆರೈಟಿ ಇದಾವೆ ನಮ್ಮಲ್ಲಿ. ಅದೇ ಅದಕ್ಕೆ ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ನೋಡಿ ಜರ್ಸಿ ಒಂದೇ ತರ ಇಡಲ್ಲ ನೋಡಿ, ಎಲ್ಲ ಇದೆ. ಸಾಯಿವಾಲ್ ಇದಾವೆ ನೋಡಿ, ಎಲ್ಲ ಇದೆ ನೋಡಿ. ಅಣ್ಣ ನೀರಿಗೋಸ್ಕರ ಇದು ಮಾಡಿರೋದಾ? ಇದು ನೋಡಿ ನೀರು, ಅವು ಬೇಕಾದ ನೀರು ಕುಡಿಬೇಕು. ಓಕೆ ಓಕೆ. ಯಾವಾಗ ಅದಕ್ಕೆ ಬಾಯಾರಿಕೆ ಆಗುತ್ತೆ, ನೀರ್ ಬೇಕು ಅನ್ಸುತ್ತೆ, ಆಗ ಮಾತ್ರ ಬಂದು ನೀರ್ ಕುಡಿಬೇಕು, ಆ ಸಿಸ್ಟಮ್ ಮಾಡಿದೀವಿ. ಅಣ್ಣ ಇದನ್ನೆಲ್ಲ ಎಷ್ಟು ದಿನಕ್ಕೊಂದ್ಸರಿ ಸ್ವಚ್ಛತೆ ಮಾಡ್ತೀರಾ? ಇದೆಲ್ಲ ಅದು ನಮಗೆ 3-4 ಡೇಸ್ ಕ್ಲೀನ್ ಮಾಡಿಸ್ತೀವಿ. ಲೇಬರ್ ಮಾಡ್ಕೋತಾರೆ ಅವರೆಲ್ಲ. ಅವರಿಗೆ ನೋಡಿ ಈಗ ಬೆಳಿಗ್ಗೆ ವಾಶ್ ಮಾಡಿದ್ದಾರೆ, ಕ್ಲೀನ್ ಮಾಡಿ ವಾಶ್ ಮಾಡಿ ಕ್ಲೀನ್ ಆಗಿ ಇಡಬೇಕು. ಸಾಧ್ಯವಾದಷ್ಟು ನಾವು ಎಷ್ಟು ಕ್ಲೀನ್ ಆಗಿ ಇಡ್ತೀವಿ ಅಷ್ಟು ಹೆಲ್ತಿಯಾಗಿ ಹಸ್ಕೊಳ್ಳೋದು ಚೆನ್ನಾಗಿರುತ್ತೆ ಆರೋಗ್ಯ. ಇಲ್ಲ ಅಂದ್ರೆ ಸುಮ್ಮನೆ ಅನಾರೋಗ್ಯವಾಗಿ ತೂತಾಗ್ಬಿಡ್ತವೆ. ಒಂದ್ ಕರುನ ನೀವು ಎಷ್ಟು ದಿನಕ್ಕೆ ಹಾಲು ಕೊಡೋ ತನಕ ರೆಡಿ ಮಾಡ್ತೀರಾ? ಮಿನಿಮಮ್ ನಾನು ಹೇಳಿದೆ ನಿಮಗೆ, ನಮ್ ಕರು ನಾವು ಸಾಕ್ತಾ ಇದೀವಿ ಅಂದ್ರೆ ವರ್ಷದ ಮೇಲೆ 2-3 ತಿಂಗಳಿಗೆ ಕ್ರಾಸಿಂಗ್ ಬಂದ್ಬಿಟ್ಟು 12-13 ತಿಂಗಳಿಗೆ, ಮಿನಿಮಮ್ 12-13-14 ತಿಂಗಳಿಗೆ ಅದು ಕ್ರಾಸಿಂಗ್ ಬಂದ್ಬಿಡ್ತಾಳೆ. ಆ ಕ್ರಾಸಿಂಗ್ ಬಂದ್ಮೇಲೆ ನಮಗೆ 1-2 ವರ್ಷದವರೆಗೆ ಕರು ಹಾಕ್ಬಿಡ್ತಾವೆ. ಈಗಿನ ಯುವಕರು ತುಂಬಾ ಜನ ಹೈನುಗಾರಿಕೆಗೆ ಬರ್ತಿದಾರಣ್ಣ, ಅಂತವ್ರಿಗೆ ಏನ್ ಹೇಳ್ತೀರಣ್ಣ ನಿಮ್ಮ? ಈಗಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊದ್ಲು ಶ್ರದ್ಧೆ ಇರಬೇಕು. ಯಾವುದೇ ಕೆಲಸ ಮಾಡ್ತೀನಿ ಅಂದ್ರೆ ಶ್ರದ್ಧೆ ಮತ್ತೆ ಆಸಕ್ತಿ ಇರಬೇಕು. ನಾವು ಏಕೈಕಿ ಒಂದ್ ಬಂಡವಾಳ ಇರುತ್ತೆ, ಇನ್ವೆಸ್ಟ್ ಮಾಡ್ತೀವಿ, ಅದನ್ನ ಮೇಂಟೈನ್ ಮಾಡೋದು ಒಂದು ಇದಿರ್ಬೇಕು. ಆ ಕಾರ್ಯಶೈಲಿ ಬರ್ಬೇಕು ಅವರಿಗೆ. ಈ ಒಂದು ಹಸುನ ಹೇಗ್ ಮೇಂಟೈನ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಹಿಂಡಿ ಮೇವು ಮತ್ತೆ ಮಿಲ್ಕಿಂಗ್ ಯಾವ ರೀತಿ ಬರುತ್ತೆ, ಹೆಂಗ್ ಏನ್ ಮಾಡ್ಬೇಕು, ಎಲ್ಲ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಎಲ್ಲ ಓದ್ಕೊಂಡಿರ್ತೀನಿ, ನಾನು ಏಕೈಕಿ ಬಂದು ಒಂದ್ ದೊಡ್ಡ ಫಾರ್ಮ್ ಮಾಡ್ತೀನಿ, 1 crore ಇರುತ್ತೆ, ಇನ್ವೆಸ್ಟ್ ಮಾಡ್ತೀನಿ. ಆಮೇಲೆ ಮಧ್ಯ ಏನಾಗುತ್ತೆ, ಲೇಬರ್ ಸಮಸ್ಯೆ, ಅದ್ರ ಸಮಸ್ಯೆ. ಈಗ ಒಂದ್ ವೇಳೆ ಲೇಬರ್ ಇಲ್ಲ ಅಂದ್ರೆ ನಾನು ಮಾಡ್ತೀನಿ, ಕೆಪಾಸಿಟಿ ಇರಬೇಕು. ಮತ್ತೆ ಹಾಲನ್ನ ಕರಿಯೋದು ಹೆಂಗೆ ಮೊದ್ಲು ಅದನ್ನ ಕಲ್ತಿರ್ಬೇಕು. ಅದು ಯಾವತ್ತು ಏನ್ ಗೊತ್ತಾ, ಅದ್ರ ಬಗ್ಗೆ ಅನುಭವ ಫಸ್ಟ್. ಯಾವುದೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಇಲ್ಲ ಒಂದು ಫಾರ್ಮ್ ಆಗ್ಬೋದು, ಇಲ್ಲ ಒಂದು ಬಿಸ್ನೆಸ್ ಆಗ್ಬೋದು, ಅದ್ರ ಬಗ್ಗೆ ಬೇಸಿಕ್ ನಿಮಗೆ ಬೇಸಿಕ್ ಎಕ್ಸ್ಪೀರಿಯನ್ಸ್ ವಿತ್ ಟ್ರೈನಿಂಗ್ ಇರಬೇಕು. ಒಂದು ಹಸು ಬಗ್ಗೆ, ಒಂದು ಹಸು ಎಷ್ಟು ಮೇವು ತಿನ್ನುತ್ತೆ, ಅದಕ್ಕೆ ಎಷ್ಟು ಹಿಂಡಿ ಕೊಡಬೇಕು, ಎಷ್ಟು ನೀರ್ ಕೊಡಬೇಕು, ಅದು ಎಷ್ಟು ಹಾಲು ಹಿಂಡುತ್ತೆ, ಅದ್ರ ತಕ್ಕನಾಗಿ ನಾವು ಫೀಡು ಮತ್ತೆ ಮೇವು ಕೊಡ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ ಆಗ್ಲೇ, 1 ಲೀಟರ್ಗೆ 300 ಗ್ರಾಮ್ ಅದ್ರ ತಕ್ಕನೆ ಫೀಡ್ ಮಾಡ್ಬೇಕು ನಾವು. ಒಂದ್ ಹಸು 20 ಲೀಟರ್ ಹಾಲು ಕರಿತೈತಿ ಅಂದ್ರೆ 6 kg ಪರ್ ಡೇ ಅದನ್ನ ಫೀಡ್ ಮಾಡ್ಬೇಕು ನಾವು. ಅದ್ರ ಬಗ್ಗೆ ಎಲ್ಲ ಅನುಭವ ಇರಬೇಕು ಮೊದ್ಲು. ಅಷ್ಟು ಪ್ರಾರಂಭ ಮಾಡಕ್ಕೆ ಎಷ್ಟು ಹಸುಗಳಿಂದ ಪ್ರಾರಂಭ ಮಾಡಿ ತುಂಬಾ ಒಳ್ಳೆಯದು. ನನ್ನ ಪ್ರಕಾರ ನೀವು ಸ್ಟಾರ್ಟ್ ಮಾಡೋದು ಅಂದ್ರೆ ಯಾವತ್ತು ದೊಡ್ಡದ್ರಿಂದ ಚಿಕ್ಕದ್ ಬರೋದಕ್ಕಿಂತ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಸ್ಟಾರ್ಟಿಂಗ್ 1-2 ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಒಂದು ಕೆಚ್ಚಲು ಆದ್ರೆ ಒಂದು ಹಸುಗೆ ಯಾವ್ಯಾವ ಕಾಯಿಲೆ ಬರುತ್ತೆ, ಈಗ ನಾನು ಹೇಳಿದ ಆಗ್ಲೇ ಉಣ್ಣಿ ಜ್ವರ ಬಂದ್ರೆ ಏನ್ ಮಾಡ್ಬೇಕು, ಪ್ರಥಮ ಚಿಕಿತ್ಸೆ ಹೇಗ್ ಮಾಡ್ಬೇಕು, ಅದೆಲ್ಲ ಮೆಡಿಸಿನ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಎಲ್ಲದಕ್ಕೂ ನಾವು ಡಿಪೆಂಡ್ ಅಪಾನ್ ಡಾಕ್ಟರ್ ಮೇಲೆ ಇದ್ರೆ ಏನಾಗುತ್ತೆ, ಅವರು ಸಮಯ ಸಂದರ್ಭ ಒಂದೊಂದು ಟೈಮ್ ಫೋನ್ ಎತ್ತಲ್ಲ, ಬರಲ್ಲ. ನಮ್ಗೆ ಎಷ್ಟೋ ಸಲ ಹಂಗಾಗಿದೆ. ನಾವೇನ್ ಮಾಡಿದ್ವಿ, ಆಗ ಫೋನ್ ಎತ್ತ ಸಂದರ್ಭದಲ್ಲಿ ಆಗಿ ಮೇಜರ್ ಇದೆ, ಏನು ಎಮರ್ಜೆನ್ಸಿ, ನಮ್ದು ವೆಹಿಕಲ್ ಓನ್ ಇದೆ, ನಾವು ವೆಟನರಿ ನಮ್ದು ಹಾಸ್ಪಿಟಲ್ ಇದೆ, ಇಲ್ಲ ಕೃಷಿ ಕಾಲೇಜ್ ಇದೆ, ಅಲ್ಲಿಗೆ ಹಾಕೊಂಡು ಹೋಗ್ಬಿಡ್ತೀವಿ. ಈ ತೀರಾ ಅದು ಫೆಸಿಲಿಟಿ ದೂರ ಹಳ್ಳಿಯಿಂದ ಎಲ್ಲಿ ಬರ್ತಾರೆ, ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಮೇನ್ ಅವರು ಒಂದು ಹಸುಗೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಅದು ಬಂದ್ರೆ ಏನಾದ್ರು ಚಿಕ್ಕ ಪುಟ್ಟ ರೋಗ ಬಂದ್ರೆ ಪ್ರಥಮ ಚಿಕಿತ್ಸೆ ಮಾಡೋದು ಕಲ್ತಿರ್ಬೇಕು. ಅದಕ್ಕೆ ಜ್ವರ ಬಂದ್ರೆ ಏನು, ಅದಕ್ಕೆ ಮತ್ತೆ ಮೇವು ಹೊಟ್ಟೆ ಉಬ್ರ ಆದ್ರೆ ಏನ್ ಮಾಡ್ಬೇಕು, ಏನಿಲ್ಲ ಸಿಂಪಲ್. ಅದು ಒಂದು 200-150 ಗ್ರಾಮ್ 200 ಗ್ರಾಮ್ ಸೋಡಾ ಪುಡಿ ತಗೋಬೇಕು, ಉಗುರು ಬೆಚ್ಚಗಿರೋ ನೀರು ಮಿಕ್ಸ್ ಮಾಡ್ಬೇಕು, ಅದನ್ನ ಒಯ್ಬೇಕು. ಡಾಕ್ಟರ್ ಬರೋವರಿಗೆ ಅದು ಕ್ಯಾರಿ ಸ್ವಲ್ಪ ಅದು ಕಂಟ್ರೋಲ್ ಆಗ್ತಾ ಇರುತ್ತೆ. ಮೇನ್ ನಾವು ಪ್ರಥಮ ಚಿಕಿತ್ಸೆ ಅಂತ ಮಾಡ್ಬೇಕು. ಈಗ ಏಕೈಕಿ ಬಂದು ಈಗ ತಂದಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ, 1 ಲಕ್ಷ ಹೇಳಿದ್ನಲ್ಲ ಆಗ್ಲೇ, ಚಿಂತಾಮಣಿ ಮತ್ತೆ ಪಂಜಾಬಿಂದ ತರ್ತಾರೆ. ನಮ್ಮ ಫ್ರೆಂಡ್ ನಮ್ಮ ಸ್ನೇಹಿತರು ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ, ಕುಯ್ಯಕ್ ಕೊಟ್ಟಿದ್ದಾರೆ, ಕಟಿಂಗ್ಸ್ ಕೊಟ್ರು, ಕೆಚ್ಚಲು ಬೋವ್ ಆಯ್ತು, ತೊಟ್ಟೋದು, ಮತ್ತೆ ಅವು ಮಲಗಿದ್ ಕರು ಹಾಕಿ ಮಲಗಿದ್ ಎದೊಳ್ಳಿಲ್ಲ. ಯಾಕೆ ಎದೊಳಲ್ಲ, ಒಂದು ಹಸು ಡೆಲಿವರಿ ಆಗುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ನಾವು, ಆಲ್ರೆಡಿ ನಾವು ಮೊದ್ಲೇ ಅದಕ್ಕೆ ಏನ್ ಬೇಕು, ಕ್ಯಾಲ್ಸಿಯಮ್, ಅದಕ್ಕೆ ಏನ್ ಬೇಕು ವಿಟಮಿನ್ ಮತ್ತೆ ಟಾನಿಕ್ ಗಳು ಮೊದ್ಲೇ ತಂದಿಟ್ಟಿರ್ಬೇಕು. ಒಂದು ಹಸು ಡೆಲಿವರಿ ಹಾಕಿಂತ ಮುಂಚೆ ಏನ್ ಮಾಡ್ಬೇಕು, ಅದಕ್ಕೆ ಕ್ಯಾಲ್ಸಿಯಂ ಹಾಕ್ಬೇಕು ನಾವು. ಯಾಕೆ ಅಂದ್ರೆ ಅದಕ್ಕೆ ಕರು ಆಗ್ತಾ ಏನಾಗುತ್ತೆ, ತುಂಬಾ ಬ್ಲೀಡಿಂಗ್ ಆಗುತ್ತೆ. ಆ ಬ್ಲೀಡಿಂಗ್ ಆಗ್ದಾಗ ಏನಂತ ನಿಶಕ್ತಿ ಆಗುತ್ತೆ. ಅದಕ್ಕೆ ನೋಡ್ಬೇಕು, ಯಾವ್ದೇ ಕರು ಹಾಕಿದ ಹಸಿಗೆ ಮಿನಿಮಮ್ 3-4-5 kg ಬೆಲ್ಲ ತಿನ್ನಿಸ್ಬೇಕು. ಆ ಬೆಲ್ಲ ತಿನ್ಸಿದ್ರೆ ಏನಾಗುತ್ತೆ, ಒಳ್ಳೆ ಕ್ಯಾಲ್ಸಿಯಂ, ರಿಚ್ ಕ್ಯಾಲ್ಸಿಯಂ ಇಮಿಡಿಯೇಟ್ ಸಿಗುತ್ತೆ ಶಕ್ತಿ, ಗ್ಲೂಕೋಸ್ ಇದ್ದಂಗೆ. ಆ ಡೆಲಿವರಿ ಆದ ತಕ್ಷಣ ಅದನ್ನ ಕೊಟ್ರೆ ಒಂದು 3-4 ಡೇಸ್ ಕೊಡ್ತಾ ಇರ್ಬೇಕು. ಒಂದು 2 kg ಕೊಡ್ತಾ ಇದ್ರು ಒಂದು ಟೈಮಿಗೆ, ನೀರಲ್ಲಿ ಇದ್ ಮಾಡ್ಬಿಟ್ಟು ಬೆಲ್ಲ ತಿನ್ಸಿದ್ರೆ ಅದಕ್ಕೆ ಆಟೋಮೆಟಿಕ್ ಏದಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಅನುಭವ ತಿಳ್ಕೊಂಡಿರ್ಬೇಕು. ನಾನು ಏಕೈಕಿ ಫಾರಂ ಮಾಡ್ತೀನಿ ಅಂತ ಹೋಗಿ ನಾನು ಹೇಳಿದ್ನಲ್ಲ, ಈಗ 1 crore ಇನ್ವೆಸ್ಟ್ ಮಾಡಿ ಮತ್ತೆ ಒಳಗೆ ಬರೋಲ್ಲ. ಅದಕ್ಕೆ ಯಾವತ್ತು ಚಿಕ್ಕದಿಂದ ದೊಡ್ಡದಕ್ಕೆ ಹೋಗ್ಬೇಕು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮೊದಲು ಸ್ಟಾರ್ಟಿಂಗ್ 1-2 ಹಸು ಅನುಭವ ಆತ ಅವ್ರು ಇನ್ವೆಸ್ಟ್ ಮಾಡ್ಕೋಬಹುದು. ಇವತ್ತಿನ ಯುವಕರಿಗೆ ಅಷ್ಟೇ ಹೇಳೋದು ನಾನು, ಯಾವುದೇ ಮಾಡ್ತೀನಿ ಅಂದ್ರೆ ಚಿಕ್ಕದಿಂದ ದೊಡ್ಡದಕ್ಕೆ ಹೋಗ್ಬೇಕು. ಅದ್ರ ಬಗ್ಗೆ ಮೊದಲು ಮಾಹಿತಿ ಪಡ್ಕೊಬೇಕು, ಅನುಭವ ಇರಬೇಕು.
ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ಕೈ ಹಾಕ್ಬೇಕು ಯಾವುದೇ ವ್ಯವಹಾರ ಅಲ್ಲಿ. ಇಲ್ಲಿ ತೀರಾ ಈಗ ನನ್ನ ಹತ್ರ ದುಡ್ಡು ಇರುತ್ತೆ, ನಾನೆಲ್ಲ ಇನ್ವೆಸ್ಟ್ ಮಾಡೋದು ಮತ್ತೆ ಕಳ್ಕೊಬಾರದು, ಆ ರೀತಿ ಆಗ್ಬಾರ್ದು, ಅದನ್ನ ಹೇಳಕ್ ಇಷ್ಟಪಡ್ತೀನಿ.